ನಮಸ್ಕಾರ. ನಾವು ಇವಾಗ ಬ್ರೆಡ್ನಲ್ಲಿ ಒಂದು ರುಚಿಕರವಾದ ಸ್ವೀಟ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇವನ್ನೆಲ್ಲ ಕಟ್ ಮಾಡಿ ತಕ್ಕೊಳ್ಳೋಣ. ಇವಾಗ ಈ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಳ್ಳೋಣ ಎಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಪೀಸಸ್ಗಳನ್ನಾಗಿ ಮಾಡ್ಕೊಂಡಿನಿ. ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ. ಒಂದು ಪಾತ್ರೆ ಇಟ್ಕೊಂಡೀನಿ. ಈಗ ಒಂದು ಕಪ್ದಷ್ಟು ಹಾಲು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ 4 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಅರ್ಧ ಕಪ್ ಹಾಲಿದೆ. ಇದಕ್ಕೆ 1 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ಹಾಕ್ತಾ ಇದ್ದೀನಿ. ಈಗ ಇದನ್ನು ಕಲಿಸ್ಬಿಟ್ಟು ಆ ಹಾಲಿಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಕಲಿಸಿದ್ದೀನಿ. ಸ್ವಲ್ಪನೂ ಗಂಟಿಲ್ದಂಗೆ ಎಲ್ಲ ಕಲಿಸ್ಬೇಕು. ನೋಡಿ ಫ್ರೆಂಡ್ಸ್, ಇವು ಹಾಲು ಕಾಯ್ತಾ ಇದ್ದಾವೆ. ಇವು ಹಾಲು ಕುದಿಬೇಕು. ನೋಡಿ ಫ್ರೆಂಡ್ಸ್, ಈಗ ಹಾಲು ಕುದೀತಾ ಇದ್ದಾವೆ. ಈಗ ಕಲಿಸಿಟ್ಕೊಂಡಿರೋ ಕಸ್ಟರ್ಡ್ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ರೆಡಿ ಆಗಿದೆ. ಈಗ ನೋಡಿ ಫ್ರೆಂಡ್ಸ್, ಒಂದು ಹಂಚಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಈ ಥರ ಬ್ರೆಡ್ ಪೀಸಸ್ಗಳನ್ನೆಲ್ಲ ಇದ್ರ ಒಳಗೆ ಇಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಈ ಸಣ್ಣ ಉರಿಯಲ್ಲಿ ಇವನ್ನ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಟೋಸ್ಟ್ ಮಾಡ್ಕೋಬೇಕು ಎಲ್ಲ. ಇವಾಗ ಇವನ್ನೆಲ್ಲ ಒಂದು ಪ್ಲೇಟಿಗೆ ತಕ್ಕೋತೀನಿ. ನೋಡಿ ಫ್ರೆಂಡ್ಸ್, ಈಗ ಇವನ್ನ ಇದ್ರಾಗ ಇಟ್ಕೊಳ್ಳೋಣ. ಈಗ ಮಾಡಿ ಇಟ್ಕೊಂಡಿರೋಂಥ ಈ ಹಾಲನ್ನು ಅದಕ್ಕೆ ಹಾಕೋಣ. ಇವಾಗ ಗೋಡಂಬಿ ಪಿಸ್ತಾ ಹಾಕೋಣ ಇದ್ರ ಮೇಲೆ. ನೋಡಿ ಫ್ರೆಂಡ್ಸ್, ಇವಾಗ ರುಚಿಯಾದ ಬ್ರೆಡ್ನಲ್ಲಿ ಸ್ವೀಟ್ ಮಾಡಿದ್ದೇನೆ. ಇವಾಗ ರುಚಿಯಾಗಿ ಬಂದಿದೆ. ಇದು ಎಷ್ಟು ಸ್ಮೂತ್ ಆಗಿದೆ. ಈ ಥರ ಮನೆಯಲ್ಲಿ ಯಾರು ಗೆಸ್ಟ್ ಬಂದರೆ ಈ ಥರ ಮಾಡಿಕೊಡಿ, ತುಂಬ ರುಚಿಯಾಗುತ್ತೆ. ಇದು ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.